ಆಷಾಢ ಬಂತು, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಆಮೇಲೆ ಕಣ್ಮುಚ್ಚಿ ಕಣ್ ತೆಗೆಯೋ ಅಷ್ಟರಲ್ಲಿ ಗೌರಿ ಹಬ್ಬ, ಗಣೇಶ ಹಬ್ಬ, ನವರಾತ್ರಿ, ದಸರಾ, ದೀಪಾವಳಿ, ಸಂಕ್ರಾಂತಿ, ಯುಗಾದಿ, ಕಂಟಿನ್ಯೂ ಆಗ್ತಾನೇ ಇರುತ್ತೆ ಹೀಗೆ ಅಲ್ವಾ. ಸೊ ಹಬ್ಬ ಅಂದರೆ ನಮಗೆ ಹೇಗಿರುತ್ತೆ ಸೆಲಿಬ್ರೇಷನ್ನು, ಇದು ತರಬೇಕು ನಾನು, ಅದು ತರಬೇಕು ಅಂತ ಯೋಚನೆ ಮಾಡೋ ಅಂಥದ್ದು ನಮ್ಮಲ್ಲಿ ಶುರು ಆದರೆ ಬಿಸ್ನೆಸ್ಸಸ್ ಅವರು ಕೂಡ ಪ್ರಿಪೇರ್ ಆಗ್ತಿರ್ತಾರೆ. ಲೆಟ್ ಮೀ ಲಾಂಚ್ ದಿಸ್ ಅಂತ. ಅವರಿಗೆಲ್ಲ ಗೊತ್ತು ಈ ಸೀಸನ್ನಲ್ಲಿ ನಮ್ಮ ಎಮೋಷನ್ಸ್ ಎಷ್ಟು ಹೈ ಆಗಿರುತ್ತೆ. ಹಬ್ಬ ಬರ್ತಿದೆ ಅಂದರೆ ಅದು ಮಾಡೋಣ, ಗಿಫ್ಟ್ ತೊಗೊಳ್ಳೋಣ, ಈ ಥರ ಸೆಲೆಬ್ರೇಟ್ ಮಾಡೋಣ, ಈ ಥರದ ಬಟ್ಟೆ ಹೊಲಿಸ್ಕೋಬೇಕು, ಈ ಥರ ಬ್ಲೌಸ್ ಹೊಲಿಸ್ಕೋಬೇಕು, ಈ ಥರ ನನ್ನ ಮಗುಗೆ ಬಟ್ಟೆ ತರಬೇಕು, ನಮ್ಮ ಮನೆ ಹೀಗೆ ಡೆಕೋರೇಟ್ ಮಾಡಬೇಕು, ಮೆಮರೀಸ್ಗೋಸ್ಕರ ಇದು ಮಾಡಬೇಕು, ಅದು ಮಾಡಬೇಕು, ಈ ಥರ ಕಾಣಬೇಕು ಅಂತ. ಅಲ್ಲಿ ಬಿಸ್ನೆಸ್ ಲಿಮಿಟೆಡ್ ಟೈಮ್ ಆಫರ್, ಸೇಲ್, ಎಕ್ಸ್ಚೇಂಜ್ ಡೀಲ್, ಕ್ಯಾಶ್ ಬ್ಯಾಕ್, ಈಸಿ EMI, ಹ್ಯೂಜ್ ಡಿಸ್ಕೌಂಟ್ ಅಂತೆಲ್ಲ ಅನೌನ್ಸ್ ಮಾಡ್ತಿದೆ. ಶಾಪಿಂಗ್ ಮಾಡೋದು ತಪ್ಪಲ್ಲ ಆಯಿತಾ. ಹಬ್ಬಗಳು ಒಂದು ಸಂತೋಷ ತರಬೇಕು, ಮತ್ತು ಏನೋ ಒಂದು ಮನೆಗೆ ಬೇಕಾಗಿರೋವಂಥ ಸಾಮಾನಾಗಲಿ, ನಮಗೆ ಬೇಕಾಗಿರೋವಂಥ ವಸ್ತು ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಪ್ರತಿಯೊಂದು ವಸ್ತು ತೊಗೊಳೋದಕ್ಕೆ ಮುಂಚೆ ಇದ್ರ ಅಗತ್ಯ ನನಗಿದೆಯಾ ಅಂತ ಕೇಳಬೇಕು ನೀವು. ನಾನು ಇದನ್ನು ನನ್ನ ಅವಶ್ಯಕತೆಗೆ ತೊಗೊಳ್ತಾ ಇದ್ದೀನಾ, ಅಥವಾ ಒಂದು ಆಫರ್ ಮಿಸ್ ಆಗೋಗುತ್ತೆ ಅಂತ ತೊಗೊಳ್ತಿದ್ದೀನ. ಫೆಸ್ಟಿವಲ್ ಸೀಸನ್ನಲ್ಲಿ ತುಂಬ ಜನ ಡೀಲ್ ಇದೆ, ಆಫರ್ ಇದೆ, ಡಿಸ್ಕೌಂಟ್ ಇದೆ ಅಂತಲೇ ತೊಗೊಳ್ತೀವಿ. ಮತ್ತು ಸೀರೆ ಪಕ್ಕದ ಮನೆಯವ್ರು ತೊಗೊಳ್ತಿದ್ದಾರೆ, ನಾನು ತೊಗೊಳ್ಬೇಕು ಅಂತ. ಚಿನ್ನ, ಎಲ್ಲರೂ ತೊಗೊಂಡ್ರು, ನಾನೊಂದು ಪುಟ್ಟದಾದರೂ ಮಾಡಿಸ್ಕೊಳ್ತೀನಿ ಅಂತ. ಮತ್ತು ಡೆಕೋರೇಷನ್, ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ದೊಡ್ಡ ಅಲಂಕಾರ ಮಾಡಿಸ್ತಾರಪ್ಪ ಮನೇಲಿ, ನಾನು ದೇವ್ರು ಬರೀ ಮೂರ್ತಿ ಇಡಲ್ಲ, ದೊಡ್ಡ ಅಲಂಕಾರನೇ ಮಾಡಿಸ್ಬೇಕು ಅಂತ. ನಮ್ಮ ಅವಶ್ಯಕತೆಗಿಂತ ತೋರ್ಪಡಿಕೆಗೆ ಹೆಚ್ಚು ಖರ್ಚು ಮಾಡೋಕ್ಕೆ ಶುರು ಮಾಡಿದ್ದೀವ ಹಬ್ಬದಲ್ಲಿ. ಕಂಪ್ಯಾರಿಸನ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಹ್ಯಾಬಿಟ್ ಅಂತಾರೆ. ಈಗ ಅವ್ರ ಥರ ನಾವಾಗಕ್ಕೆ ಹೋಗ್ತೀವಿ ನೋಡಿ, ಅಲ್ಲೇ ನಮ್ಮ ದುಡ್ಡು ವೆಚ್ಚ ಆಗುವಂಥದ್ದು. ಪಾಕೆಟ್ಗೆ ಕತ್ತರಿ ಹಾಕ್ಕೊಂಡು, ಡಿಸ್ಕೌಂಟ್ಸ್ಗೋಸ್ಕರ ನಮ್ಮ ಬಜೆಟ್ ಇನ್ಕ್ರೀಸ್ ಮಾಡಿಕೊಂಡು, ಅಡ್ವರ್ಟೈಸ್ಮೆಂಟ್ಗೋಸ್ಕರ ಇದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ, ಇದೇನು ಬೇಕಾ ನನಗೆ ಅಂತ ಯೋಚನೆನೂ ಮಾಡದೆ ತೊಗೊಳ್ತಾ ಇರ್ತೀವಲ್ಲ, ಅದು ಖಂಡಿತ ತಪ್ಪು. ಹಬ್ಬ ನೀವು ಎಷ್ಟು ಖರ್ಚು ಮಾಡ್ತೀರಾ ಅಂತಲ್ಲಪ್ಪ, ನೀವೆಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅನ್ನೋದು, ಎಷ್ಟು ಖರ್ಚು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡೆಂಟಾ. ಒಟ್ಟಿಗೆ ಖುಷಿಯಾಗಿದ್ದು ಒಳ್ಳೆ ಊಟ ಮಾಡಿ, ಒಂದೊಳ್ಳೆ ಹೊಸ ಬಟ್ಟೆ ಹಾಕ್ಕೊಂಡು ಬಂದು ಮಲಗಕ್ಕೆ ಮುಂಚೆ ದೇವರೇ ಇಂಥ ಒಳ್ಳೆ ಜೀವನ ನನಗೆ ಕೊಟ್ಟಿದ್ಯಾ ಅಂತ ಖುಷಿಯಾಗಿ ಕೇಳ್ಕೊಂಡು ಮಲಗ್ತೀವಲ್ಲ, ಅದಕ್ಕಿಂತ ಸಂತೋಷ ಏನಿದೆ. ಒಳ್ಳೆಯ ಆಶಯ, ಒಳ್ಳೆಯ ಮನಸ್ಸು, ಒಳ್ಳೆಯ ವ್ಯಾಲ್ಯೂಯಬಲ್ ಲೈಫ್ ನಮಗಾಗಿದ್ದಲ್ಲಿ ಈಗ ಪ್ರೆಷರ್ ಇರೋದಿಲ್ಲ. ಖರ್ಚು ಮಾಡ್ಬೇಕು, ಹಬ್ಬ ಬಂತು ಅಂತ ಎಷ್ಟು ಜನ ಬೇರೆಯವ್ರು ಖರ್ಚು ಮಾಡ್ತಿದ್ದಾರೆ ಅಂತ ಪಾಪ ಬಡವರು, ಅವ್ರಿಗೆ ಆಗದೆ ಇರೋರೆಲ್ಲ ಹಬ್ಬ ಬಂದರೆ ಭಯ ಆಗುತ್ತೆ ಅವ್ರಿಗೆ. ವರ್ಷ ಪೂರ್ತಿ ಹಬ್ಬಗಳು ಬರ್ತೇನೆ ಇರುತ್ತಪ್ಪ. ಒಂದು ಸ್ವಲ್ಪ ಕಾಸು ಉಳಿಸಿ ಮುಂದಿನ ಜೀವನಕ್ಕೆ ಅದಕ್ಕೆ ಅನುಗುಣವಾಗಿ ಬೆಳೆಯೋ ಅಂಥ ರೀತಿಯಲ್ಲಿ ಆ ಕಾಸನ್ನು ಖರ್ಚು ಮಾಡೋಣ. ಸ್ವಲ್ಪ ಇಲ್ಲೂ ಖರ್ಚು ಮಾಡೋಣ, ಸ್ವಲ್ಪ ಜಾಸ್ತಿ ಅಲ್ಲಿಗೆ ಎತ್ತಿಡೋಣ. ಈ ಪ್ರವೃತ್ತಿ, ಈ ಅಭ್ಯಾಸ ನಮ್ಮ ಹಿರಿಯರಲ್ಲಿತ್ತು, ನಮ್ಮಲ್ಲಿ ಕಡಿಮೆ ಆಗಿದೆ. ನೋಡೋಣ ಬನ್ನಿ, ಹೊಸದಾಗಿ ಒಂದು ಯೋಚನಾ ಶಕ್ತಿ ಬೆಳೆಸ್ಕೊಂಡು ನಾವು ಹೊಸದ ರೀತಿಯಲ್ಲಿ ಬದುಕೋಣಂತೆ. ನಮ್ಮ ಮಕ್ಕಳಿಗೂ ಇದೇ ರೀತಿ ಬದುಕಬೇಕು, ಸಂತೋಷ ಸಣ್ಣ ವಿಷಯದಲ್ಲೇ ಹೊರತು ವಸ್ತುವಿನಲ್ಲಿ ಅಲ್ಲ ಅಂತ ಹೇಳ್ಕೊಡೋಣ.